ಇನ್ನು ಶಿವಮೊಗ್ಗದಲ್ಲಿ ನಡೆದಂತಹ ಜಿಲೆಟಿನ್ ಸ್ಫೋಟದ ನೆನಪು ಮಾಸುವ ಮುನ್ನವೇ ಅಂತಹುದ್ದೇ ದುರಂತ ಮತ್ತೆ ರಾಜ್ಯದಲ್ಲಿ ನಡೆದು ಹೋಗಿದೆ. ಘಟನೆಯಲ್ಲಿ 6 ಜನರ ಪ್ರಾಣ ಪಕ್ಷಿಯು ಹಾರಿ ಹೋಗಿದೆ. ಮತ್ತೊಮ್ಮೆ ಕ್ವಾರಿ ಕ್ರಷರ್ಗಳ ಹಾವಳಿಗೆ ರಾಜ್ಯ ಬೆಚ್ಚಿ ಬಿದ್ದಿದ್ದು ರಾಜಕೀಯ ತಿರುವು ಪಡಿತಾ ಇದೆ. ಜನವರಿ 22 ಸಿಎಂ ತವರು ಜಿಲ್ಲೆಯಲ್ಲಿ ಸಾವಿನ ಸ್ಫೋಟ, 5 ಸಾವು. ಫೆಬ್ರವರಿ 23 ಸಚಿವ ಸುಧಾಕರ್ ತವರು ಜಿಲ್ಲೆಯಲ್ಲಿ ಸ್ಫೋಟ, ಒಟ್ಟು 6 ಸಾವು. ಶಿವಮೊಗ್ಗದ ಹುಣಸೋಡು ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಜಾಗದಲ್ಲಿ ಭೀಕರ ಸ್ಫೋಟ ಆಗಿ 5 ಕಾರ್ಮಿಕರ ದೇಹ ಛಿದ್ರವಾಗಿತ್ತು. ಈ ದುರಂತದ ಸೂತಕ ಮಾಸೋ ಮೊದಲೇ ಬೆಂಗಳೂರಿನ ಕೂಗಳತೆ ದೂರದಲ್ಲಿ ಸಚಿವ ಕೆ ಸುಧಾಕರ್ ತವರು ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ರಕ್ತಸಿಕ್ತ ಸ್ಫೋಟವಾಗಿ 6 ಜನ ಸಾವನ್ನಪ್ಪಿದ್ದಾರೆ. ಸಮಯ ಮಧ್ಯರಾತ್ರಿ 12:30. ಸ್ಥಳ ಹಿರೇನಾಗವಲ್ಲಿ, ಚಿಕ್ಕಬಳ್ಳಾಪುರ. ಮಧ್ಯರಾತ್ರಿವರೆಗೂ ತಣ್ಣಗಿದ್ದ ಆ ಪ್ರದೇಶ ಅಕ್ಷರಶಃ ರಕ್ತಸಿಕ್ತವಾಗಿತ್ತು. ಪ್ರಶಾಂತ ವಾತಾವರಣವನ್ನ ಸೀಳ್ಕೊಂಡು ಭಾರೀ ಸ್ಫೋಟ ಸಂಭವಿಸಿಬಿಟ್ಟಿತ್ತು. ನೆಲವೇ ಅಲ್ಲಾಡಿದಂತೆ ಸಿಡಿದ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ನಿರ್ಜನ ಗುಡ್ಡಗಳೇ ನಡುಗಿ ಹೋದವು. ಕಾರಣ ಸಿಡಿದ ಸ್ಫೋಟಕವೇ ಆ ಪರಿಯ ಭಯಂಕರವಾಗಿತ್ತು. 6 ಜನರ ದೇಹ ಕ್ಷಣದಲ್ಲೇ ಛಿದ್ರ. 1000 ಅಡಿ ದೂರಕ್ಕೆ ಹಾರಿದ ಪ್ರಾಣ ಪಕ್ಷಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಬಳಿ ಇರೋ ಹಿರೇನಾಗವಲ್ಲಿ ಬೆಟ್ಟದ ಬಳಿ ಕಲ್ಲು ಕ್ವಾರಿಯಲ್ಲಿ ಕಲ್ಲುಗಳನ್ನ ಸ್ಫೋಟಿಸಲು ಜಿಲೆಟಿನ್ಗಳನ್ನ ತಂದಿಟ್ಟಿದ್ರು. ಈ ಜಿಲೆಟಿನ್ಗಳು ಸ್ಫೋಟಗೊಂಡು 6 ಕಾರ್ಮಿಕರು ಜೀವ ಬಿಟ್ಟಿದ್ದಾರೆ. ಸ್ಫೋಟದ ತೀವ್ರತೆಗೆ ಕಾರ್ಮಿಕರ ದೇಹಗಳು ಛಿದ್ರವಾಗಿ 1000 ಅಡಿ ದೂರದವರೆಗೂ ಹೋಗಿ ಬಿದ್ದಿತ್ತು. ಇಂಜಿನಿಯರಿಂಗ್ ಉಮಾಕಾಂತ್, ಸ್ಥಳೀಯ ನಿವಾಸಿ ರಾಮು, ವಾಚ್ಮ್ಯಾನ್ ಮಹೇಶ್, ಕಂಪ್ಯೂಟರ್ ಆಪರೇಟರ್ ಮುರಳಿ, ಗಂಗಾಧರ್ ಮತ್ತು ಅಭಿ ಅನ್ನೋರ ಪ್ರಾಣ ಹಾರಿ ಹೋಗಿದೆ. ಘಟನೆ ವೇಳೆ ಸ್ಫೋಟಕ ಸಾಗಾಟಕ್ಕೆ ಬಳಸಿದ್ದ ಟಾಟಾ ಎಸ್ ವಾಹನದ ಚಾಲಕ ರಿಯಾಜ್ಗೂ ಗಂಭೀರ ಗಾಯವಾಗಿದೆ. ರಣಭೀಕರ ಸ್ಫೋಟದ ಘಟನೆಯನ್ನ ಆತ ವಿವರಿಸಿದ್ದು ಹೀಗೆ. ಮತ್ತೆ ಅಲ್ಲಿ ಹೋಗ್ತಾ ಇದ್ದೀನಿ, ಪೆರೇಸ್ ಅಂತ ಅಲ್ಲಿ ಹೋಗ್ತೀನಿ, ಬಾಬಾ ಅಲ್ಲಿ ಹೋಗಿದ್ದೇನೆ. ಅಲ್ಲಿ ಜಂಗಲಲ್ಲಿ ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟಿದ್ದೇನೆ. ಮತ್ತೆ 5 ಜನ ಅಲ್ಲಿ ಮೆಟೀರಿಯಲ್ ಇಟ್ಕೊಂಡು ಹೋಗ್ತಾನೆ ಅಲ್ಲಿ. ಮತ್ತೆ ಏನು ಮಾಡಿದ್ದೀನಿ, ಅಲ್ಲಿ ಸ್ವಲ್ಪ ದೂರ ಹೋಗಿದ್ದೇನೆ, ಎಲ್ಲ ಬ್ಲಾಸ್ಟ್ ಆಗಿದೆ ಮೆಟೀರಿಯಲ್. ಆಂಧ್ರ ಮೂಲದ ರಾಘವೇಂದ್ರ ರೆಡ್ಡಿ, ಪೈಎಲ್ಆರ್ ವೆಂಕಟ ಶಿವಾರೆಡ್ಡಿ, ತುಮಕೂರು ಮೂಲದ ನರಸಿಂಹಮೂರ್ತಿ, ಚಿಕ್ಕಬಳ್ಳಾಪುರದ ನಾಗರಾಜ್ ಈ ಕ್ರಷರ್ನ ಮಾಲೀಕರು. ಭ್ರಮರವಾಸಿನಿ ಎಂ ಸ್ಟ್ಯಾಂಡರ್ಡ್ ಪ್ರೈವೇಟ್ ಲಿಮಿಟೆಡ್ ಕ್ರಷರ್ ನಡೆಸುತ್ತಿದ್ರು. ಫೆಬ್ರವರಿ 7ರಂದು ಇದೇ ಕ್ರಷರ್ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಪೊಲೀಸರು ದಾಳಿ ಮಾಡಿದ್ದಾಗ ಜಿಲೆಟಿನ್ ಜೊತೆ ಸ್ಫೋಟಕಗಳನ್ನ ಮುಚ್ಚಿಟ್ಟಿದ್ರು. ಅನುಮಾನದ ಮೇಲೆ ಸಪ್ಲೈಯರ್ ಗಂಗೋಜಿ ರಾವ್ನನ್ನ ವಶಕ್ಕೆ ಪಡೆದಿದ್ರು. ಅವತ್ತು ಮುಚ್ಚಿಟ್ಟಿದ್ದ ಸ್ಫೋಟಕಗಳನ್ನ ಕದ್ದು ಮುಚ್ಚಿ ರವಾನಿಸಲು ರಾತ್ರಿ ಹೋಗಿದ್ದಾಗ ಈ ಘಟನೆ ನಡೆದಿದೆಯಂತೆ. ಸ್ಫೋಟಗೊಂಡ ಕಲ್ಲು ಕ್ವಾರಿಯಲ್ಲಿ ಸಚಿವ ಸುಧಾಕರ್ ಪಾಲುದಾರಿಕೆನೂ ಇದೆ ಅಂತ ಸ್ಥಳೀಯ ವ್ಯಕ್ತಿಯೊಬ್ಬ ಗಂಭೀರ ಆರೋಪ ಮಾಡಿದ್ದಾನೆ. ಇಷ್ಟೆಲ್ಲದರ ಮಧ್ಯೆ ಸ್ಥಳಕ್ಕೆ ಗೃಹ ಸಚಿವ ಬೊಮ್ಮಾಯಿ, ಸಚಿವ ಸುಧಾಕರ್, ಸಂಸದ ಬಚ್ಚೇಗೌಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯ, ವೀರಪ್ಪ ಮೊಯ್ಲಿ ಸೇರಿ ಹಲವರು ಪರಿಶೀಲನೆ ನಡೆಸಿದ್ರು. ಸರ್ಕಾರ ಕಣ್ಮುಚ್ಚಿ ಕೂತಿದೆ ಅಂತ ಕಾಂಗ್ರೆಸ್ನವರು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಪ್ರತ್ಯಾರೋಪ ಮಾಡಿದ್ರು. 7ನೇ ತಾರೀಕು ಪೊಲೀಸ್ನವರು ರೈಡ್ ಮಾಡಿದ್ದಾರೆ. ಜಿಲ್ಲಾ ಪೊಲೀಸ್ನವರು ರೈಡ್ ಮಾಡಿದಾಗ ಆಗ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದಾವೆ ಇವ್ರ ಹತ್ರ. ಪೊಲೀಸ್ನವರು ಸರಿಯಾಗಿ ಸೀಜ್ ಮಾಡಿದಾರೆ ಇಲ್ಲೋ ಗೊತ್ತಿಲ್ಲ. ಈ ಸತ್ತೋಗಿದಾರಲ್ಲ 6 ಜನ, ಅವರು ತಗೊಂಡೋಗಿದ್ದಾರೆ, ಒಬ್ಬ ಡ್ರೈವರ್ ತಗೊಂಡೋಗಿದ್ದಾನೆ. ಇಷ್ಟು ಜನ ಇಟ್ ಇಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ನಾನು ನೀವೇನ್ರಿ ಮಾಡಕ್ಕಾಗುತ್ತೆ? ನನ್ನ ಜಾಗದಲ್ಲಿ ನೀವೇನ್ ಮಾಡ್ತಿದ್ರಿ ಹೇಳಿ. ನಾವ್ ಹೇಳಿದ್ವಿ ಅವ್ರಿಗೆ ಬೆಳಗಿನ ಜಾವ ಹೋಗಿ ಅದನ್ನೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು. ಯಾರು ರೆಸ್ಪಾನ್ಸಿಬಿಲಿಟಿ, ಯಾರು ಅಕೌಂಟಬಲ್, ಇದು ಚೀಫ್ ಮಿನಿಸ್ಟರ್ ಹೇಳ್ಬೇಕು. ನಾವೇನ್ ಮಾಡಕ್ ಆಗ್ತದೆ ಅಂತಂದ್ರೆ ನೀವು ಮಾಡೋದು ಒಂದೇ. ನಿಮ್ ಕೈಯಲ್ಲಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ತ್ಯಾಗ ಮಾಡ್ಬಿಟ್ಟು ಜನರ ಮಂದಿಗೆ ಹೋಗೋಣ, ಅದಕ್ಕೆ ತಯಾರಾಗಿ ನೋಡಿ. ಅವರು ಯಾವ ಪಕ್ಷದ ಮುಖಂಡರು ಅನ್ನೋದು ಮುಖ್ಯ ಅಲ್ಲ, ಯಾರ ಸಂಬಂಧ ಇದೆ ಅನ್ನೋದು ಮುಖ್ಯ ಅಲ್ಲ. ಅವರು ತಪ್ಪಿತಸ್ಥರು ಅಂತಂದ ಮೇಲೆ ಮಾಲೀಕರೇ ಮೂಲ ಕಾರಣ. ಇವತ್ತು ನಡೀತಾ ಇರತಕ್ಕಂಥ ಈ ಅಕ್ರಮಗಳನ್ನು ಸರಿಪಡಿಸಬೇಕಾದ್ರೆ ಮೊದಲು ಸರ್ಕಾರದ ನೀತಿಗಳು ಬದಲಾವಣೆ ಆಗಬೇಕು. ಮೈನ್ ಮಾಡುವಂಥ ಎಕ್ಸ್ಪ್ಲೋಸಿವ್ ಲೈಸೆನ್ಸ್ ಹೋಲ್ಡರ್ ಮಾತ್ರ ಅದರಲ್ಲಿ ಮೈನ್ ಮಾಡಲಿಕ್ಕೆ ಮತ್ತು ಎಕ್ಸ್ಪ್ಲೋಸಿವ್ ಮಾಡಲಿಕ್ಕೆ ಅವ್ರಿಗೆ ಟ್ರೈನಿಂಗನ್ನು ಕೊಡುವಂಥದ್ರ ಸಲುವಾಗಿ ಈಗಾಗಲೇ ಕ್ರಮ ತೆಗೆದುಕೊಂಡು ಸ್ಕೂಲ್ ಆಫ್ ಮೈನಿಂಗನ್ನು ಮಾಡುವಂಥದ್ದು ಕಡೆಯೂ ಸಹಿತ ನಮ್ಮ ಸರ್ಕಾರ ಒಂದು ಕ್ರಮ ಕೈಗೊಂಡಿದೆ. ಚಿಕ್ಕಬಳ್ಳಾಪುರದ ಹಿರೇನಾಗವಲ್ಲಿ ಭಾಗದಲ್ಲೇ 53 ಕಲ್ಲು ಕ್ವಾರಿಗಳಿವೆ.
ಬಹುತೇಕ ಕ್ವಾರಿಗಳು ಸರ್ಕಾರದ ಜಾಗದಲ್ಲಿ, ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ನಡೀತಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ವಿಷಯ ಗೊತ್ತಾಗ್ತಿದ್ದಂತೆ ಗೃಹ ಸಚಿವರು ಪೊಲೀಸರಿಗೆ ತರಾಟೆ ತಗೊಂಡ್ರು. 24 ಗಂಟೆಯ ಒಳಗೆ ರಿಪೋರ್ಟ್ ಕೊಡುವಂತೆ ಎಚ್ಚರಿಕೆ ಕೊಟ್ಟಿದ್ದು, ಪ್ರಕರಣವನ್ನ ಸಿಐಡಿ ತನಿಖೆಗೆ ಒಪ್ಪಿಸಿದ್ದಾರೆ. ನಾವು ಸಿಐಡಿಗೆ ಒಪ್ಪಿಸ್ತೇವೆ. ಸಂಪೂರ್ಣವಾದಂತ ತನಿಖೆ ಆಗಬೇಕು. ಎಷ್ಟೇ ದೊಡ್ಡವರು ಇರಬಹುದು, SP ಇಂದ ಹಿಡಿದು DSP ಇಂದ ಹಿಡಿದು PSI ಯಾರೇ ಇರಬಹುದು, ಆ ರಿಪೋರ್ಟ್ ಬರ್ತದೆ. 24 ಗಂಟೆಯಲ್ಲಿ ರಿಪೋರ್ಟ್ ತಗೊಂಡು ಅವ್ರ ಮೇಲೇನೂ ಕೂಡ ಡಿಸಿಪ್ಲಿನರಿ ಆಕ್ಷನ್ ಅನ್ನ ಖಂಡಿತವಾಗಿ ನಾವು ತೆಗೆದುಕೊಳ್ಳೋಣ. ರಾಜಕಾರಣ ಏನಿರಲಿ, ಮೃತಪಟ್ಟವರ ಕುಟುಂಬಸ್ಥರ ನೋವು, ಕಣ್ಣೀರು ನಿಜಕ್ಕೂ ಕರಳು ಹಿಂಡುತ್ತಿತ್ತು. ನಾನು ಚೆನ್ನಾಗಿದ್ದೀನಿ, ನನ್ನ ಮಗನ ಅಲ್ಲೈತೆ ಇಲ್ಲೈತೆ, ನಾನು ಗಾಡಿ ತೆಗ್ದೀನಿ, ಟಿಪ್ಪರ್ ತೆಗ್ದೀನಿ ಅಂದ್ಲು. ಎಲ್ಲ ಚೆನ್ನಾಗಿರ್ಲಪ್ಪ ಅಂತ ಹೇಳ್ತಾ ಇದ್ವಿ. ಚೆನ್ನಾಗಿದ್ಬಿಟ್ಟು ನಮಗ್ ಮಣ್ಣಾಗ್ದಿರ ಹೋದ್. ಮ್ಯಾನೇಜರ್ ಪ್ರವೀಣ್ ಹಾಗೂ ಸಪ್ಲೈಯರ್ ಗಂಗೋಜಿರಾವ್ನನ್ನ ವಿಚಾರಣೆ ಮಾಡ್ತಿದ್ದಾರೆ. FSL ತಂಡ ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡಿದೆ. ಮೃತದೇಹಗಳ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ರಿಪೋರ್ಟ್, ನ್ಯೂಸ್ 18 ಕನ್ನಡ.